Hello, hello, everybody. Welcome back once again. ENK videos. So now I'm going to teach about ENK 3 card number L&S card number 2 milestone 1. Use of glossary. Arrange the words and find their meanings. You have to arrange the words and find the meaning. So learning outcome. Students arrange words in which the first letters are the same in alphabetical order. ಈ ವರ್ಡ್ಸ್ನೆಲ್ಲ ಅವರು ಹೇಗೆ ಅರೇಂಜ್ ಮಾಡ್ತಾರೆ ಅಂದರೆ ಫಸ್ಟ್ ಲೆಟರ್ ನೋಡಿಕೊಂಡು ಫಸ್ಟ್ ಲೆಟರ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಂಡು ಬರ್ತಾರೆ, ಕಲಿತಾರೆ. ಆ್ಯಕ್ಟಿವಿಟಿ 2, ಎರಡನೇ ಆ್ಯಕ್ಟಿವಿಟಿ, ಅರೇಂಜ್ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಸೇಮ್ ಲೆಟರ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ವರ್ಡ್ಸ್ ಬಿಗಿನಿಂಗ್ ವಿತ್ ದ ಸೇಮ್, ಒಂದೇ ಲೆಟ್ರ್ ಎಲ್ಲನೂ ಸ್ಟಾರ್ಟಿಂಗ್ ಲೆಟ್ರ್ ಸೇಮ್ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಸೆಕೆಂಡ್ ಲೆಟರ್ ನೋಡಿಕೊಂಡು ಅವ್ರು ಅರೇಂಜ್ ಮಾಡಬೇಕು. ಅದು ರೂಲ್, ಡಿಕ್ಷನರಿ ಇದೆ, ಎರಡನೇ ರೂಲು. ಈ ರೂಲ್ ಪ್ರಕಾರ ಅವರು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ತಾರೆ ಆ್ಯಕ್ಟಿವಿಟಿ 2ನಲ್ಲಿ. ಅಂದರೆ ಫಸ್ಟ್ ಲೆಟರ್ ಎಲ್ಲ ಸೇಮ್ ಇದ್ದಾಗ ನಾವು ಸೆಕೆಂಡ್ ಲೆಟರ್ ನೋಡಬೇಕು. ಸೆಕೆಂಡ್ ಲೆಟರ್ನ ಆಲ್ಫಾಬೆಟಿಕಲ್ ಆರ್ಡರ್ ಅರೇಂಜ್ ಮಾಡ್ಕೊಂಡು ಬಂದಾಗ ವರ್ಡ್ಸ್ ಎಲ್ಲ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರುತ್ತೆ. ಮೆಟೀರಿಯಲ್ಸ್ ರಿಕ್ವೈರ್ಡ್. ಲೆಟರ್ ಕಾರ್ಡ್ಸ್ ಯಾವ್ಯಾವ್ದು ಬೇಕು ಅದು ಮೆಟೀರಿಯಲ್ಸ್ ಯಾವ್ಯಾವ್ದು ಬೇಕು ಅಂದರೆ ಪಿನ್, ಬಿನ್, ಬ್ಯಾಂಗ್, ಬಕ್, ಬೆಡ್, ಬಾಂಡ್, ಬ್ಲೈಂಡ್. ಈ ಒಂದು ಲೆಟರ್ ಕಾರ್ಡ್ಸ್. ಪ್ರೊಸೀಜರ್. ಸ್ಟೆಪ್ 1, ಮೊದಲನೇ ಸ್ಟೆಪ್ಪಲ್ಲಿ ಲೆಟ್ ಸ್ಟೂಡೆಂಟ್ಸ್ ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಗ್ರೂಪ್ಸಲ್ಲಿ ಇಲ್ಲ ಜೋಡಿಯಾಗಿ ಕೆಲಸ ಮಾಡ್ಬೋದು. ರೈಟ್ ದ ಈ ವರ್ಡ್ಸ್ನ ಬರೀಬೇಕು. ಯಾವುದು? ಬ್ರಿಂಗ್, ಬ್ಯಾಂಗ್, ಬ್ಲ್ಯಾಂಕ್ ಆ್ಯಂಡ್ ಬೆಡ್. ಅದನ್ನು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದು ಆ್ಯಂಡ್ ಆ ಮಕ್ಕಳನ್ನ ಟು ಫಾರ್ಮ್ ದ ವರ್ಡ್ಸ್ ಯೂಸಿಂಗ್ ದ ಲೆಟರ್ ಕಾರ್ಡ್ಸ್ ಹಂಗೆ ಯೂಸ್ ಮಾಡಿಕೊಂಡು ವರ್ಡ್ಸ್ನ ಮಾಡಿ ಅಂತ ಹೇಳಬೇಕು. ಇನ್ವಾಲ್ವ್ ಸ್ಟೂಡೆಂಟ್ಸ್ ಆಫ್ ಲೆವೆಲ್ 2 ನಮ್ಮ ಮಕ್ಕಳನ್ನ ಇದನ್ನ ಸೇರಿಸ್ಕೋಬೇಕು. ಆಲ್ಸೋ ಟು ಫಾರ್ಮ್ ವರ್ಡ್ಸ್ ಯೂಸಿಂಗ್ ದ ಲೆಟರ್ ಕಾರ್ಡ್ಸ್ ಯೂಸ್ ಮಾಡ್ಕೊಂಡು ಮೊದಲು ವರ್ಡ್ಸ್ನ ಮಾಡೋಕ್ಕೆ ಹೇಳ್ಬಿಡ್ಬೇಕು. ಅವ್ರಿಗೆಲ್ಲ ತುಂಬ ವರ್ಡ್ಸ್ ಬರುತ್ತಲ್ಲ, ಯಾವ ವರ್ಡ್ಸ್ ಬರುತ್ತೋ ವರ್ಡ್ಸ್ ಮಾಡಿ ಅಂತ. ಸ್ಟೆಪ್ 2ನಲ್ಲಿ ನೆಕ್ಸ್ಟು ಆ ಸ್ಟೂಡೆಂಟ್ ಲುಕ್ ಅಟ್ ದ ಫಸ್ಟ್ ಲೆಟರ್ ಆಫ್ ಆಲ್ ದ ವರ್ಡ್ಸ್. ಎಲ್ಲ ವರ್ಡ್ಸ್ ಅರೇಂಜ್ ಮಾಡಿರ್ತಾರಲ್ಲ ಅದ್ರ ಫಸ್ಟ್ ಲೆಟರ್ ನೋಡೋಕ್ಕೆ ಹೇಳಬೇಕು. ಆಲ್ ಆಫ್ ದೆಮ್ ಬಿಗಿನ್ ವಿತ್ ದ ಸೇಮ್ ಲೆಟರ್ ಬಿ ಲೆಟ್ರಿಂದನೇ ಸ್ಟಾರ್ಟ್ ಮಾಡೋ ವರ್ಡ್ಸ್ನ ಅರೇಂಜ್ ಮಾಡಿ ಅಂತ ಹೇಳಬೇಕು. ಹೇಳಾದ್ಮೇಲೆ ಎಲ್ಲ ಲೆಟರ್ಸು ನೋಡಿ ಎಲ್ಲ ವರ್ಡ್ಸು ಬಿ ಇಂದನೇ ಸ್ಟಾರ್ಟ್ ಆಗಿದೆ. ಅದೇ ವರ್ಡ್ಸ್ ಮಾಡ್ಬೋದು, ಮೇಲೆ ಕೊಟ್ಟಿದ್ದಾರಲ್ಲ ಇಲ್ಲಿ ಬಿಗ್, ಬಾಂಗ್, ಅದೇ ಮಾಡಿಸ್ಬೋದು. ಎಲ್ಲ ಲೆಟರ್ಸು ಬಿ ಇಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಆ್ಯಂಡ್ ಆಸ್ಕ್ ದೆಮ್ ಟು ಲುಕ್ ಅಟ್ ದ ಸೆಕೆಂಡ್ ಲೆಟರ್. ಈಗ ಎಲ್ಲ ಬಿ ಇಂದ ಸ್ಟಾರ್ಟ್ ಆದಾಗ ಎಲ್ಲ ಪದಗಳಲ್ಲಿ ಎರಡನೇ ಲೆಟರನ್ನು ನೋಡಿ ಅಂತ ಮಕ್ಕಳು ಹೇಳ್ಬಿಟ್ಟು ಆಸ್ಕ್ ದೆಮ್ ಇಫ್ ದೇ ಆರ್ ಆಲ್ ಸೇಮ್. ಎಲ್ಲ ಒಂದೇ ಥರ ಇದೆಯಾ ಅದು ಅಂತ ಕೇಳಿ ಮಕ್ಕಳನ್ನ. ಇಲ್ಲ ಅಂತಾರೆ. ಸೊ ಲೆಟ್ ದೆಮ್ ಮೂವ್ ಆಲ್ ದ ಸೆಕೆಂಡ್ ಲೆಟರ್ ಕಾರ್ಡ್ಸ್ ಡೌನ್. ಆ ಸೆಕೆಂಡ್ ಲೆಟರ್ ಕಾರ್ಡ್ಸ್ನೆಲ್ಲ ಏನು ಮಾಡಬೇಕು? ವರ್ಡ್ಸ್ ವಿಲ್ ನೌ ಲುಕ್ ಲೈಕ್ ದಿಸ್. ನೋಡಿ, ಸೆಕೆಂಡ್ ಲೆಟರ್ ವರ್ಡ್ ಕಾರ್ಡ್ಸ್ನೆಲ್ಲ ಮೂವ್ ಮಾಡಬೇಕು ಒಂದೊಂದಾಗ ಒಂದು. ನೋಡಿ, ಬಿಂಗ್, ಬ್ಯಾಂಗ್, ಬ್ಯಾಂಕ್, ಬೆಡ್. ಇದು ಆಸ್ಕ್ ದೆಮ್ ಟು ಕಾಲ್ ಔಟ್ ದ ಲೆಟರ್ಸ್. ಸೆಕೆಂಡ್ ಲೆಟರ್ ವರ್ಡ್ಸ್ನ ಹೇಳಿ RAIE ಅಂತೆಲ್ಲ ಇರುತ್ತೆ ಎಲ್ಲ ಆರ್ಡ್ರಲ್ಲಿ. ಆಸ್ ಒನ್ ಆಫ್ ದ ಸ್ಟೂಡೆಂಟ್ಸ್ ಟು ರೈಟ್ ದೆಮ್ ಆನ್ ದ ವಾಲ್ ಸ್ಲೇಟ್. ಆ ಸೆಕೆಂಡ್ ಲೆಟರ್ನ ಮೊದಲು ಪಕ್ಕದಲ್ಲಿ ಬರ್ಕೊಳ್ಳೋಕ್ಕೆ ಹೇಳಿ, ಸೈಡಲ್ಲಿ ಬರ್ಕೊಂಡಾದ್ಮೇಲೆ ಸ್ಟೆಪ್ 3. ಈಗ ಸ್ಟೆಪ್ 2ನಲ್ಲೇನು ಎಲ್ಲ ವರ್ಡ್ಸು ಸೇಮ್ ಲೆಟರ್ ಇದ್ದಾಗ ಸೆಕೆಂಡ್ ಲೆಟರ್ ಬರುತ್ತಲ್ಲ ವರ್ಡ್ಸ್ ಎಲ್ಲ, ಆ ಲೆಟರ್ಸ್ನ ಒಂದು ಕಡೆ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಹೆಲ್ಪ್ ಸ್ಟೂಡೆಂಟ್ ಅರೇಂಜ್ ದ ವರ್ಡ್ಸ್ ಒನ್ ಬಿಲೋ ದ ಅದರ್ ಲುಕಿಂಗ್ ಅಟ್ ದ ಆರ್ಡರ್ ಆಫ್ ದ ಸೆಕೆಂಡ್ ಲೆಟರ್ ಆಫ್ ಆಲ್ ದ ವರ್ಡ್ಸ್. ಸೆಕೆಂಡ್ ಲೆಟರ್ಸ್ ಎಲ್ಲ ಬರೆದಿರ್ತಾರಲ್ಲ ಒಂದು ಸೈಡಲ್ಲಿ, ಅದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಎ ಅಂತ ಅಲ್ಲಿ, ಅದು ಎರಡನೇದು ಮೂರನೇದು ಎ ಇರುತ್ತೆ. ಆ ಎ ಸೆಕೆಂಡ್ ಲೆಟರ್ ಆಗಿ ಯಾವ ವರ್ಡಲ್ಲಿದೆ ಅದನ್ನು ಬರಿಬೇಕು ಹಾಗೆ. ಆಮೇಲೆ ಎ ಆದಮೇಲೆ ನೆಕ್ಸ್ಟ್ ಲೆಟರ್ ಇ ಅಂತ ಬಂದು ನೆಕ್ಸ್ಟ್ ಲೆಟರ್ ಯಾವ ಬರುತ್ತೆ ಆರ್ಡ್ರಲ್ಲಿ? ಸೆಕೆಂಡ್ ಲೆಟರ್ ಎಲ್ಲ ಬರೆದಿದ್ದಾರಲ್ಲ, ಅದು ಯಾವ ಆರ್ಡ್ರಲ್ಲಿ ನೆಕ್ಸ್ಟ್ ಆರ್ಡರ್ ಯಾವ್ದು ಲೆಟರ್ ಬರುತ್ತೆ, ಆ ಲೆಟ್ರಲ್ಲಿ ಯಾವ ಲೆಟರ್ ನೆಕ್ಸ್ಟ್ ಬರುತ್ತೆ, ಆ ಲೆಟರ್ ಯಾವ ಪದದಲ್ಲಿದೆ ಆ ಪದನ ಅಲ್ಲಿ ಬರೆಯೋದು. ಓಕೆ. ಪಾಯಿಂಟ್ ಔಟ್ ದಟ್ ಬ್ಯಾಂಗ್ ಬಿಕಮ್ ಬಿಫೋರ್ ಬೆಡ್. ಅವಾಗ ಎಲ್ಲ ಬರೆದಾದ್ಮೇಲೆ ಅಲ್ಲಿ ತೋರಿಸ್ಬೇಕು. ನೋಡಿ, ಬ್ಯಾಂಗ್
ಬಿಂಗ್ ಆದ್ಮೇಲೆ ಬ್ಯಾಂಗ್ ಬರುತ್ತೆ, ಬ್ಯಾಂಗ್ ಬೆಡ್ಗಿಂತ ಮುಂದೆ ಬರುತ್ತೆ. ಈಗ ನೋಡಿ ಏನಂದರೆ, ಈಗ ಬಿನ್ ಬ್ಯಾಂಗ್ ಬಗ್ ಬೆಡ್ 4 ತಗೊಳ್ಳಿ ಬರೆದಿರ್ತಿಲ್ವಾ. ಸೆಕೆಂಡ್ ಲೆಟರ್ ಇದರಲ್ಲೆಲ್ಲ ಏನು, ಬಿನ್ನಲ್ಲಿ ಐ ಲೆಟರ್ ಐ, ಸೆಕೆಂಡ್ ಲೆಟರ್ ಎ, ಥರ್ಡ್ ಲೆಟರ್ ಯು, ಫೋರ್ತ್ ಅಲ್ಲಲ್ಲ ಫಸ್ಟ್ ಪದದಲ್ಲಿ ಸೆಕೆಂಡ್ ಲೆಟರ್ ಐ, ಸೆಕೆಂಡ್ ವರ್ಡಲ್ಲಿ ಸೆಕೆಂಡ್ ಲೆಟರ್ ಎ, ಥರ್ಡ್ ವರ್ಡಲ್ಲಿ ಯು, ಫೋರ್ತಲ್ಲಿ ಇ. ಐ ಎ ಯು ಇ ಹಿಂಗೆ ಬರ್ಕೊಂಡಿದ್ದಾರಲ್ಲ, ಅದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತೆ, ಎ ಬರುತ್ತಲ್ವ. ಸೊ ಎ ಎಲ್ಲಿದೆ, ಇಲ್ಲಿ ಬ್ಯಾಂಗ್ನಲ್ಲಿದೆ. ಸೆಕೆಂಡ್ ಲೆಟರ್ ಎ ಯಾವುದ್ರಲ್ಲಿ ಬಂದಿದೆ, ಬ್ಯಾಂಗ್. ಸೊ ಬ್ಯಾಂಗ್ನ ಮೊದಲು ಬರೆಯೋದು. ಹಾಗೆ ಈಗ ಐ ಯು ಇ ಅದು ಮೂರರಲ್ಲಿ ಯಾವ ಫಸ್ಟ್ ಬರುತ್ತೆ, ಇ ಬರುತ್ತೆ ಅಲ್ವಾ. ಸೆಕೆಂಡ್ ಲೆಟರ್ ಇ ಇದೆಯಲ್ವ, ಇ ಬರುತ್ತೆ. ಇ ಯಾವ ವರ್ಡಲ್ಲಿದೆ, ಬೆಡ್ಡಲ್ಲಿದೆ. ಸೊ ಬ್ಯಾಂಕ್ ಕೆಳಗೆ ಬೆಡ್, ಹಾಗೆ ಇ ಆದಮೇಲೆ ಐ ಬರುತ್ತೆ. ಹಾಗೆ ಐ ಯಾವ ವರ್ಡಲ್ಲಿದೆ, ಬಿನ್. ಹಾಗೆ ಒಂದೊಂದಾಗಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಹೇಳಬೇಕು. ಸ್ಟೂಡೆಂಟ್ ದಿನ ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಯಾವ ಥರ, ಬ್ಯಾಂಗ್, ಬೆಡ್, ಬ್ಯಾಂಕ್, ಬ್ರಿಂಗ್, ಒಂದು ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಸ್ಟೆಪ್ 4ಗೆ ಹೋದಾಗ, ಶೋ ಚಿಲ್ಡ್ರನ್ ದ ಗ್ಲಾಸರಿ ಆ್ಯಂಡ್ ಟೆಲ್ ದೆಮ್ ದಟ್ ಇಟ್ ಹ್ಯಾಸ್ ವರ್ಡ್ಸ್ ಇನ್ ಇಂಗ್ಲೀಷ್. ಗ್ಲಾಸರಿ ತೋರಿಸ್ಬಿಟ್ಟು ನೋಡಿ, ವರ್ಡ್ಸ್ ಇಂಗ್ಲೀಷಲ್ಲಿದೆ ವಿತ್ ದೇರ್ ಕನ್ನಡ ಮೀನಿಂಗ್ಸ್. ಅದರಲ್ಲಿ ಕನ್ನಡ ಮೀನಿಂಗ್ಸ್ ಕೊಟ್ಟಿದ್ದಾರೆ. ಗ್ಲಾಸರಿ ತೋರಿಸ್ಬೇಕೆಲ್ಲ, ಗ್ಲಾಸರಿ ಇದೆ ಹಿಂದ್ಗಡೆ ಇದೆ ಲಾಸ್ಟಲ್ಲಿ ಬುಕ್ಕಲ್ಲಿ, ಇದರ ಕಾರ್ಡು ಇದೆ. ಸೊ ಆಲ್ ದ ವರ್ಡ್ಸ್ ಆರ್ ಅರೇಂಜ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ನೋಡಿ ಅಲ್ಲಿ ಎಲ್ಲ ವರ್ಡ್ಸ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ. ಟು ಹೆಲ್ಪ್ ಅಸ್ ಫೈಂಡ್ ದ ವರ್ಡ್ ಹೂಸ್ ಮೀನಿಂಗ್ ವಿ ವಾಂಟ್ ಟು ನೋ. ನಮಗೆ ಯಾವ ಪದದ ಅರ್ಥ ಬೇಕು ಅಂತ ತಕ್ಷಣ ಕಂಡುಹಿಡಿ, ಅದು ಆರ್ಡ್ರಲ್ಲಿ ನೋಡಿದಾಗ ಗೊತ್ತಾಗತ್ತಲ್ವ ನಮಗೆ. ಈಗ ಹೆಂಗೆ ನಾವು ಅರೇಂಜ್ ಮಾಡೋದು, ಅದೇ ಅರೇಂಜ್ಮೆಂಟ್ ನೋಡ್ತೀವಿ ನಾವು. ಆ ವರ್ಡ್ ಎಲ್ಲಿ ಸಿಗುತ್ತೆ, ಯಾವ ಆರ್ಡ್ರಲ್ಲಿ ಹೆಂಗಿದೆ ಅಂತ. ಆರ್ಡ್ರಲ್ಲಿ ಹೆಂಗಿದೆ ಅಂತ ನೋಡೋಕೆ ಈ ಮೆಥಡೆ. ಫಸ್ಟ್ ಲೆಟರ್ ಆದಮೇಲೆ ಸೆಕೆಂಡ್ ಲೆಟರ್ ನೋಡಬೇಕು. ಸೆಕೆಂಡ್ ಲೆಟರ್ ಎಲ್ಲ ಸೇಮ್ ಆದರೆ ಥರ್ಡ್ ಲೆಟರ್ ನೋಡಬೇಕು. ಥರ್ಡ್ ಲೆಟ್ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಆ ವರ್ಡು, ಆ ವರ್ಡ್ಗೆ ಆ ಗ್ಲಾಸರಿಲಿ ಹುಡ್ಕೋಕ್ಕೆ ಈಸಿ ಆಗುತ್ತೆ. ಆ ವರ್ಡು ಸಿಗುತ್ತೆ, ಅದರ ಅರ್ಥನೂ ಸಿಗುತ್ತೆ ಅಂತ ಮಕ್ಕಳಿಗೆ. ವುಡ್ ಆಲ್ಸೋ ಟೆಲ್ ದೆಮ್ ದಟ್ ದ ನೇಮ್ಸ್ ಇನ್ ದ ಅಟೆಂಡೆನ್ಸ್ ರಿಜಿಸ್ಟರ್ ಆರ್ ಆಲ್ಸೋ ಅರೇಂಜ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ನೋಡಿ, ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ನಿಮ್ಮ ಹೆಸರುಗಳು ಕೂಡ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಆಗಿದೆ ಅಂತ ಹೇಳಬೇಕು. Tell them that when the first 2 letters of words are the same, the third letter will decide which letter comes earlier in the clause. ಅದೇ ಹೇಳಿದ್ನಲ್ಲ, ಈಗ ಫಸ್ಟ್ ಲೆಟರ್ ಎಲ್ಲ ಸೇಮ್ ಆದರೆ ಸೆಕೆಂಡ್ ಲೆಟರ್ ಡಿಸೈಡ್ ಮಾಡುತ್ತೆ ಯಾವ್ದು ಫಸ್ಟ್ ಬರಬೇಕು ಅಂತ. ಸೆಕೆಂಡ್ ಲೆಟ್ರು ಸೇಮ್ ಇದ್ದಾಗ ಥರ್ಡ್ ಲೆಟರ್ ಡಿಸೈಡ್ ಮಾಡುತ್ತೆ, ನಿರ್ಧಾರ ಮಾಡುತ್ತೆ ಯಾವ್ದು ಫಸ್ಟ್ ಬರಬೇಕು ಅಂತ. ಯಾವ್ದು ಫಸ್ಟ್ ಇದೆಯೋ ಅದು ಫಸ್ಟ್ ಅಲ್ವಾ. ಸೊ ಈ ಥರ ನೋಡಿಕೊಂಡು ಅರೇಂಜ್ ಮಾಡಿರೋ ಪದಗಳಲ್ಲಿ ಅರ್ಥಗಳನ್ನು ಇದೇ ಥರ ಹುಡುಕಬೇಕು ಅಂತ ಮಕ್ಕಳಿಗೆ ಹೇಳಬೇಕು. Help them find the first word in the glossary and read the word and its meaning. ಮೊದಲನೇ ಗ್ಲಾಸರಿಲಿ ಮೊದಲನೇ ವರ್ಡ್ ಇದೆಯಲ್ಲ, ಅದು ನೋಡಿ, ಓದಿ, ಅದರ ಅರ್ಥ ನೋಡಿ ಬರೀರಿ ಅಂತ ಹೇಳಬೇಕು ಮಕ್ಕಳಿಗೆ. ರೀಡ್ ದ ವರ್ಡ್, ಓದಿ ಅಂತ ಹೇಳಬೇಕು. ಲೆಟ್ ದೆಮ್ ಫೈಂಡ್ ದ ಅದರ್ ವರ್ಡ್ಸ್ ಇನ್ ದ ಗ್ಲಾಸರಿ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಆ್ಯಂಡ್ ರೀಡ್ ಔಟ್ ದ ವರ್ಡ್ ಆ್ಯಂಡ್ ಇಟ್ಸ್ ಮೀನಿಂಗ್. ಅದೇ ಥರ ಬೇರೆ ಪದಗಳ ಅರ್ಥವನ್ನು ಗ್ಲಾಸರಿಯಲ್ಲಿ ಹುಡುಕಿ ಓದಿ ಅದರ್ಥ ಹೇಳಿ, ಓದಿ ಅಂತ ಮಕ್ಕಳಿಗೆ ಹೇಳಬೇಕು. ಇದು ಗ್ಲಾಸರಿಲಿ ಪದಗಳ ಅರ್ಥ ಹುಡುಕೋ ಟೈಪ್. ಇದು ಹೇಗೆ ಹುಡುಕೋದು, ಅದು ಒಂದು ಆ್ಯಕ್ಟಿವಿಟಿ, ಅದೊಂದು ಕಾಂಪಿಟೆನ್ಸಿ ಬೆಳೆಯುತ್ತೆ ಮಕ್ಕಳು. ಇದೇ ಥರ ಡಿಕ್ಷನರಿಯಲ್ಲೂ ಓದೋದು ನೋಡಿ, ಥರ್ಡ್ ಸ್ಟ್ಯಾಂಡರ್ಡ್ಗೆ ಬಂದಿದೆ. ಹೌ ಟು ಫೈಂಡ್ ಔಟ್ ದ ಮೀನಿಂಗ್ಸ್. ಗ್ಲಾಸರಿ ಅಂದರೆ ನಥಿಂಗ್ ಬಟ್ ಸ್ಮಾಲ್ ಡಿಕ್ಷನರಿ, ಚಿಕ್ಕ ಮಕ್ಕಳಿಗೆ ಅದು ಡಿಕ್ಷನರಿ ಟೈಪ್. ಓಕೆ, ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.